ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಮೊಟ್ಟೆ ಕೈಮಾ ಸಾರು ಮಾಡುವುದು ಹೇಗೆ ಅಂತ ನೋಡೋಣ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 5ರಿಂದ 6 ಲವಂಗ ತೊಗೊಂಡಿದ್ದೀನಿ, 1 ಚಕ್ಕೆ, ಶುಂಠಿ 1 ಇಂಚು, ಮೆಣಸು ಒಂದು 10ರಿಂದ 15, ಈರುಳ್ಳಿ 2 ದಪ್ಪ ಸೈಜು, ಬೆಳ್ಳುಳ್ಳಿ 1 ಉಂಡೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಫ್ರೆಂಡ್ಸ್ ನೈಸಾಗಿದೆ. ಈಗ ಇದರಲ್ಲಿ ನಾನು 2 ಸ್ಪೂನು ಕೈಮಾ ಉಂಡೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಈಗ ನಾನಿಲ್ಲಿ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ. ಪಾತ್ರೆ ಕಾದ್ಮೇಲೆ ಎಣ್ಣೆ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು ರುಬ್ಬಿದ ಮಸಾಲೆ. ಅಲ್ಲಿವರೆಗೂ ನೆಕ್ಸ್ಟ್ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಸಾಂಬಾರು ಬೀಜನ 1 ಹಿಡಿಯಷ್ಟು ತಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ 2ರಿಂದ 10ರಿಂದ 11 ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಇದು ತಣ್ಣಗಾದ್ಮೇಲಿಂದ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಈಗ ತಣ್ಣಗಾಗಿದೆ. ಈಗ ನೈಸಾಗಿ ಇದನ್ನು ರುಬ್ಕೊಂಡು ಬರಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೈಸಾಗಿದೆ. ಇದರಲ್ಲೂ ನಾನು 1-2 ಸ್ಪೂನು ಕೈಮಾ ಉಂಡೆಗೆ ಮಸಾಲೆ ಆಗಬೇಕು ಅಂತ ತಗೊಳ್ತಾ ಇದ್ದೀನಿ. 1-2 ಸ್ಪೂನ್ ತಗೊಳ್ತಾ ಇದ್ದೀನಿ. ಈಗ ಇದನ್ನು ನಾವಿಲ್ಲಿ ಫ್ರೈ ಮಾಡಿದ್ದೀವಲ್ಲ, ಇದಕ್ಕೇ ಈ ಮಿಶ್ರಣನೂ ಹಾಕಬೇಕು. ಇದು 1 ನಿಮಿಷ ಫ್ರೈ ಆಗಲಿ ಹಾಗೇ. ನೆಕ್ಸ್ಟ್ ಈಗ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಟೊಮೊಟೊ ಹಣ್ಣು 5 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಒಂದು ದಪ್ಪ ಸೈಜ್ 5 ಟೊಮೊಟೊ ಹಣ್ಣು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ಚೆನ್ನಾಗಿ ಪೇಸ್ಟ್ ಆಗಿದೆ ಟೊಮೊಟೊ ಹಣ್ಣು. ಇದನ್ನು ನಾನು 1-2 ಸ್ಪೂನಷ್ಟು ಕೈಮಾ ಉಂಡೆಗೆ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಳ್ಬೇಕು. ರುಬ್ಬಿದ ಮಿಶ್ರಣನೂ ಹಾಕ್ಕೊಂಡು ಇದು 2 ಸೆಕೆಂಡು ಲೋ ಫ್ಲೇಮ್ನಲ್ಲೇ ಹಾಗೆ ಫ್ರೈ ಆಗಲಿ. ಈಗ ನೆಕ್ಸ್ಟ್ ಮಿಕ್ಸರ್ ಜಾರಿಗೆ ನಾನಿಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಭಾಗ ತಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನುಣ್ಣಗೆ ರುಬ್ಬಾಗಿದೆ. ಇದನ್ನು ನಾನು ಕೈಮಾ ಉಂಡೆಗೆ ಕಲಸ್ಕೊಳ್ಳೋದಕ್ಕೆ ಮಸಾಲೆ ಬೇಕಲ್ಲ, ಅದರಿಂದ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಇದ್ರೂ ನಾವು ಎಲ್ಲ ರುಬ್ಬಿದಂಥ ಮಿಶ್ರಣನೂ 2-2 ಸ್ಪೂನ್ ತೆಗಿಬೇಕು ಕೈಮಾ ಉಂಡೆಗೆ ಹಾಕಿ ಕಲಿಸ್ಕೊಳ್ಳೋದಕ್ಕೆ. ಈಗ ಇದನ್ನು ನಾನು ಇದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿನೂ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾರ್ ತೊಳೆದಿರೋದು ನೀರು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿ ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ನೀರು ಹಾಕ್ಕೊಳ್ಬೇಡಿ.
ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ, ಅಲ್ಲಿವರೆಗೂ ನಾನು ಬೇಯಿಸಿ ಸಿಪ್ಪೆ ತೆಗೆದಿರೋ ಮೊಟ್ಟೆನ ಇಲ್ಲಿ ನಾನೊಂದು 8 ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ. ಇದನ್ನು ಬೇಯಿಸಿ ಸಿಪ್ಪೆ ತೆಗೆದಿದ್ದೀವಲ್ಲ, ಈಗ ಇದನ್ನೆಲ್ಲ ನಾವು ತುರಿದು ಇಟ್ಕೊಳ್ಬೇಕು. ನೋಡಿ, ಈ ರೀತಿ ತುರಿದು ಇಟ್ಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೊಟ್ಟೆ ತುರಿದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ದಪ್ಪ ಸೈಜ್ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ರುಬ್ಬಿದ್ವಲ್ಲ ಫುಲ್ಲು ಎಲ್ಲ ಮಿಶ್ರಣನೂ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ರುಬ್ಬಿರೋ ಮಿಶ್ರಣ ಯಾವುದೇದಿದೆ ಎಲ್ಲನೂ ಇದಕ್ಕೆ ನಾನು ಉರಿಗಡಲೆ ಪುಡಿ ಮಾಡ್ಕೊಂಡಿರೋದನ್ನ ಒಂದು 5-6 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಅರಿಶಿನ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆ 2ನ್ನ ಒಡೆದಾಕ್ಕೊಳ್ತಾ ಇದ್ದೀನಿ. ಒಂದು ಸಾಕು, ನಾನಿಲ್ಲಿ 2 ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಹಾಕ್ಕೊಳ್ತಾ ಇದ್ದೀನಿ. ಈಗ ಗರಂ ಮಸಾಲ ಇದೆಯಲ್ಲ, ಅದು ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ತೆಳ್ಳಗಿದೆ ಅನಿಸಿದರೆ ನೀವು ಉರಿಗಡಲೆ ಪೌಡ್ರು ನಾವು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ತುಂಬ ತೆಳ್ಳಗಾದರೆ ಉಂಡೆ ಒಡೆದೋಗುತ್ತೆ ಸಾಂಬಾರಿಗೆ ಹಾಕಿದರೆ. ನೋಡಿ, ಈ ಗಟ್ಟಿನಲ್ಲಿ ಇರಬೇಕು. ಇಷ್ಟು ಗಟ್ಟಿ ಇದ್ದರೆ ಒಡೆದೋಗೋದಿಲ್ಲ. ಸ್ವಲ್ಪ ಉರಿಗಡಲೆ ಹಾಕ್ಕೊಳ್ಳಿ. ಆವಾಗ ಇಷ್ಟು ಗಟ್ಟಿ ಬೇಕು ಅಂದರೆ ಉರಿಗಡಲೆ ಹಾಕ್ಕೊಂಡು ಮಾಡಿ. ಈಗ ನೋಡಿ, ಸಾಂಬಾರು ಕುದೀತಾ ಇದೆಯಲ್ಲ, ಈ ಉಂಡೆ ಕಟ್ಟಿದ್ದೆಲ್ಲ ನಾವೀಗ ಸಾಂಬಾರು ಕುದೀತಿರ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಉಂಡೆಗಳನ್ನ ಹಾಕಬೇಕು. ಉಂಡೆಗಳು ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಬೇಕು. ಹೈ ಫ್ಲೇಮ್ ಮಾಡಿದರೆ ಎಲ್ಲ ಒಡೆದೋಗುತ್ತೆ. ಮತ್ತು ಕೈಮಾ ಉಂಡೆ ಇಟ್ಟು ತೆಳ್ಳಗಿದ್ರೆ ಒಡೆದೋಗುತ್ತೆ. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ದರೆ ಒಡೆದೋಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈಗ ನೋಡಿ, ಎಲ್ಲ ಮೇಲೆ ಬಂದರೆ ಕೈಮಾ ಉಂಡೆ ಸಾರು ಬೆಂದಿದೆ ಅಂತ, ಕೈಮಾ ಉಂಡೆ ಸಹ ಬೆಂದಿದೆ ಅಂತ. ಸುಮಾರು ಇಲ್ಲ ಅಂದರೂ ಲೋ ಫ್ಲೇಮ್ನಲ್ಲಿ ನಾವು 2ರಿಂದ 3 ಸೆಕೆಂಡು ಹಾಗೆ ಕುದಿಯಕ್ಕೆ ಬಿಡಬೇಕು. ಉಂಡೆ ಹಾಕಿದ ಮೇಲೆ ಆಗ ಬೇಯುತ್ತೆ. 2 ನಿಮಿಷ ಬೇಯಿಸಬೇಕು ನಾವು. ಈಗ ನೋಡಿ ಫ್ರೆಂಡ್ಸ್, ಉಂಡೆ ಸಾರು ರೆಡಿಯಾಗಿದೆ. ಮೊಟ್ಟೆನಲ್ಲಿ ಕೈಮಾ ಉಂಡೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.